ನಗಿಸೋದಿದೆ ಹೌದು, ಅದು ಒಂದು ಸಾರ್ಥಕವಾದಂತಹ ಒಂದು ಖಂಡಿತ ಖಂಡಿತ ಸರ್. ನಾವು ನಗಿಸಿ ಡಾಕ್ಟ್ರ್ ಹಾಸ್ಯ ಕೇಳ್ತಾರೆ, ನೀವು ನಗಿಸಿ ಮಾಡಿದ್ರೆ ನಮಗೆ ಪೇಷಂಟ್ ಕಮ್ಮಿ ಆಗಿದೆ. ಆರೋಗ್ಯಕ್ಕೂ ಹೌದು, ಬಟ್ ನೋವು ಕೊಟ್ಟವರು ಸಾಕಷ್ಟು ಜನ ತುಂಬ ಮಂದಿ ಇದ್ದಾರೆ. ನೋವು ಅಂತ ತಗೊಳ್ಳೋದಿಲ್ಲ ಸರ್ ನಾವು. ಅದು ನಮಗೆ ಸ್ಫೂರ್ತಿ. ಅಲ್ಲಿಂದ ನನಗೆ ಚಾಲೆಂಜ್ ಆಯಿತು. ತುಂಬ ಮಂದಿ ನೋವು ಕೊಟ್ಟಿದ್ದಾರೆ, ಬೇಸರ ಮಾಡಿದ್ದಾರೆ. ಆಗದಾಗೆ ಒಂದು ಕ್ವಶನ್ ಮಾರ್ಕ್ ಬಂತು, ಟ್ಯಾಲೆಂಟನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ನಮ್ಮ ಸಮಾಜ ಅಂದರೆ ಒಂದು ಪರ್ಟಿಕ್ಯುಲರ್ ಜಾತಿದಲ್ಲ, ಏನು ನಾಟಕದವನು ಒಂದು ಕೇವಲವಾಗಿ ಮಾತಾಡ. ಹೌದು 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 ಹೌದು. ನಾನು ಹೊರಗಿನ ಹಿಂದಿನ ಬಾಗಿಲಿಂದ ಬ್ಯಾಗ್ ಇಟ್ಟು ಇದರಲ್ಲಿ ಆರಾಮಾಗಿ ಆ ಒಂದು ಕಾಲ ಇತ್ತು. ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಇದ್ರಲ್ಲಿ ನಾನು ಸಕ್ಸಸ್ ಆಗ್ತದೆ ಅಂತ ಗ್ಯಾರಂಟಿ ಇತ್ತ? ಫೈನಲ್ ಟಿಕೆಟ್ ಎಷ್ಟು ಹೇಳಿ ಸರ್? ಹೇಳಿ ಸರ್ ನೀವು. ನನಗೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಫಸ್ಟ್ ಮೊನ್ನೆ ಒಂದು ಬೊಡಂಕಾಪಲ್ಲಿ ಒಂದು ಡ್ರಾಮಾ ಆಯಿತು, 1 ಲಕ್ಷ ಟಿಕೆಟ್. 1,50,25 ಲಾಸ್ಟ್. ಆ ಜನ ನೋಡುವಾಗ ಎಷ್ಟೇ ಆಯಾಸ ಆಗಲಿ 4 ಶೋ ಇರ್ತದೆ ಕೆಲವು ಸಲ. ಅಂದರೆ ಎನರ್ಜಿ ಅದೇ ಥರ ಜನ ನೋಡಿದಾಗ ಜನ ನಗ್ತಾರೆ, ಎಂಟ್ರಿ ಆಗುವಾಗ ಒಂದು ವಿಸಿಲ್ ಹಾಕ್ತಾರೆ, ಬೊಬ್ಬೆ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಅದರ ಮುಂದೆ ಏನಿಲ್ಲ ಸರ್. ಅನ್ನ ಊಟ ಸಹ ಬೇಡ ಅಂತ ಆಗ್ತದೆ. ಯಾರು ಬಿಡಲಿ, ಯಾರು ಬಿಡದೇ ಇರಲಿ, ಯಾವ ಸ್ಟಾರ್ ಹೋಗಲಿ, ನಾನು ಆರಾಮಾಗಿ ಮಲಗಿದ್ದೇನೆ. ನಾಳೆ ಎಂತ ಯೋಚನೆ ಮಾಡಲಿ. ಯೋಚನೆ ಮಾಡಿದ್ರೆ ಅಲ್ಲ, ಯೋಚನೆ ಮಾಡಬಾರ್ದು. ನಾಳೆ ಆಗ್ತದೆ, ಅವರಿದ್ದಾರೆ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ನಲ್ಲಿ ಇವತ್ತು ಈ ದಿನ ನಮ್ಮ ಅತಿಥಿಯಾಗಿರುವವರು ದೇವದಾಸ್ ಕಾಪಿಕಾಡು. ಅವ್ರಿಗೆ ನಾನು ಇಂಟ್ರೊಡಕ್ಷನ್ ಕೊಡೋಷ್ಟು ದೊಡ್ಡವನಲ್ಲ. ಇದೆ, ಆ್ಯಸ್ ಎ ಜರ್ನಲಿಸ್ಟ್ ನನಗೆ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಷಯ ನಾನು ಹೇಳಬಲ್ಲೆ. ಆದರೆ ಅದೊಂದು ಅಟ್ರಾಕ್ಷನ್ ಇದೆಯಲ್ಲ, ಆ ಹೆಸರಿನ ಅಟ್ರಾಕ್ಷನ್. ನಾನು ಮೊದಲಿಂದಲೂ ಹೇಳ್ತಾ ಇದ್ದಿದ್ದು ಮಕ್ಕಳಿಗೆ, ಇವರಿಗೆಲ್ಲ, ನೀವು ಏನೇ ಮಾಡಿ ನಿಮ್ಮ ಹೆಸರೇ ವಿಳಾಸವಾಗುವಾಗೆ ಪ್ರಯತ್ನ ಪಡಿ. ಇಂದಿರಾ ಗಾಂಧಿ ಇಂಡಿಯಾ ಅವರಿಗೆ ಪತ್ರ ಹೋಗುತ್ತೆ, ಅವರಿಗೆ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಹೆಸರೇ ವಿಳಾಸವಾದಂಥ ವ್ಯಕ್ತಿ, ಶಕ್ತಿ, ಬರೀ ವ್ಯಕ್ತಿ ಅಲ್ಲ, ಶಕ್ತಿ. ದೇವದಾಸ್ ಕಾಪಿಕಾಡ್ ನಮ್ಮ ಅದೃಷ್ಟ, ನಮ್ಮ ಸಂಸ್ಥೆ ಅದೃಷ್ಟ. ಅವರು ಮಾತಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಹೆಚ್ಚು ನಾನು ಎಳಿಬಾರ್ದು, ಯಾಕಂದರೆ ನೀವೆಲ್ಲ ಕೂತ್ಕೊಂಡಿರೋದು ನಮ್ಮ ವಿಡಿಯೋ ಮುಂದೆ ಕಾಪಿಕಾಡ್ ಅವರ ಮಾತನ್ನು ಕೇಳಲಿಕ್ಕಾಗಿ. ಸೊ ಅವರನ್ನು ಇನ್ವೈಟ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ. ತುಂಬ ಖುಷಿ ಆಗ್ತಾಯಿದೆ ಸರ್. ಯಾಕೆ ಸರ್? ಏನಿಲ್ಲ, ಒಂದು ಖುಷಿ. ಈ ನಗಿಸೋದಿದೆಯಲ್ಲ, ಹೌದು, ಅದು ಒಂದು ಸಾರ್ಥಕವಾದಂತಹ ಒಂದು ಕೆಲಸ. ಖಂಡಿತ ಸರ್. ಕೆಲವು ಸಲ ನಾವು ನಗಿಸಿ ಡಾಕ್ಟ್ರ್ ಹಾಸ್ಯ ಕೇಳ್ತಾರೆ, ನೀವು ನಗಿಸಿ ಮಾಡಿದ್ರೆ ನಮಗೆ ಪೇಷಂಟ್ ಕಮ್ಮಿ ಆಗಿದೆ. ಆರೋಗ್ಯಕ್ಕೂ ಹೌದು, ಆರೋಗ್ಯಕ್ಕೆ 100% ಮದ್ದು ಸರ್. ನಗುಮದ್ದು. ಒಂದು ನಕ್ರೆ ಈಗ ನೀವು ಆಗಲೇ ಹೇಳಿದ್ರಿ, ನೀವು ನೋಡುವಾಗ ಗೊತ್ತಾಗೋದಿಲ್ಲ. ಹೌದು, ಕೂದಲು ಒರಿಜಿನಲ್ ನೋಡಿ ಒಂದ್ಸಲ ನೋಡೋಣ. ಅದರ ಪರಿಣಾಮ ಏನು ಸರ್? ಅದು ನಗಿಸೋದು ಅಲ್ವಾ? ನಗಿಸ್ತಾ ಇದ್ದೀವಿ. ನಮ್ಮೆಲ್ಲ ನರನಾಡಿಗಳೆಲ್ಲ ಒಂಥರ ಹ್ಯಾಪಿನೆಸ್. ಆ ಜನ ನಗ್ತಾರೆ, ನಾವು ಎಂಜಾಯ್ ಮಾಡ್ತೀವಿ. ಅದೊಂದು ವಿಶೇಷ ರಂಗಭೂಮಿ ಅಂದರೆ ಅದೊಂದು ತಾಳಮೇಳ. ಅಂದರೆ ಅಭಿಮಾನಿಗಳದ್ದು ಮತ್ತು ನಮ್ಮದು. ಆ ಜನ ನೋಡುವಾಗ ಎಷ್ಟೇ ಆಯಾಸ ಆಗಲಿ 4 ಶೋ ಇರ್ತದೆ ಕೆಲವು ಸಲ. 4 ಶೋನು ಒಂದೇ ರೀತಿ ಇರ್ತದೆ. ಯಾಕಿರ್ತದೆ ಅಂದರೆ ಜನ ನೋಡಿ, ಅವರ ಅಭಿಮಾನ ನೋಡಿ, ಅವರ ಪ್ರೀತಿ ನೋಡಿ, ಅದೊಂದು ಎಕ್ಸ್ಟ್ರಾ. ಈ ಮುಂಬೈ ಪ್ರದರ್ಶನ ಎಲ್ಲ ಸರ್, ನೀವು ನಂಬಲಿಕ್ಕಿಲ್ಲ. ನಾವು 26 ಅವರ್ಸಲ್ಲಿ 5 ಶೋ ಮಾಡಿದ್ದೀವಿ. 26 ಅವರ್ಸಲ್ಲಿ ಬೇರೆ 5 ಶೋ 36 ಅವರ್ಸಲ್ಲಿ. ಹೌದು, 5 ಶೋ ಕಂಟಿನ್ಯೂಸ್. ಸಾಯಂಕಾಲ ಕಂಟಿನ್ಯೂಸ್. ಅದು ನೈಟಲ್ಲಿ ಆಗ್ತದಲ್ಲ ಸರ್. ಅಲ್ಲಿ ಯಾವುದು ಸಹ ಮರಾಠಿ ರಂಗಭೂಮಿ ಆಗಲಿ, ಬಂಗಾಲಿ ರಂಗಭೂಮಿ ಆಗಲಿ, 1.5 ಗಂಟೆಗೆ ಶೋ ಆಗೋ ಯಾವುದಾದ್ರೂ ಭಾಷೆ ಇದ್ರೆ ನಿಮ್ಗೆ ಹೇಳಿ. ಇಲ್ಲ, ತುಳು ಭಾಷೆ ಮಾತ್ರ. ತುಳು ರಂಗಭೂಮಿ 99 ಶೋ ಮಾಡಿದ್ದೀನಿ ನಾನು, 1 ತಿಂಗಳು 7 ದಿವಸದಲ್ಲಿ. ಮುಂಬೈ ಅಭಿಮಾನಿಗಳಾಗಿದ್ದಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ರಶ್ ಇರ್ತದೆ, ಹೌಸ್ಫುಲ್ಲು. 1.5 ಗಂಟೆಗೆ ಅಲ್ಲಿದ್ದು ಒಬ್ರು ನಂತರ ಕೇಳಿದ್ರು, ನಾನು ಕಾರಲ್ಲಿ ಇಳಿಯುವಾಗ, ಕ್ಯಾ ಬೀಡ್ ಕ್ಯೂ ಕ್ಯಾ ಚಲ್ ರहा है अंदर? तुळु हमारा तुळु नाटक. क्या सेक्सी ड्रामा है क्या?
इतना भीड़ क्यों, एक बार देखो, एक बार सांसारिक है देखो, ಆ ಕಾಮಿಡಿ ಡ್ರಾಮಾ. ಮತ್ತೆ ಅವನು ಅಭಿಮಾನಿ ಆದ, ಅವ ಟಿಕೆಟ್ ಬ್ಲ್ಯಾಕ್ ಮಾಡ್ತಿದ್ದ, ಆಮೇಲೆ ಟಿಕೆಟ್ ಬ್ಲ್ಯಾಕ್. ಹೌದು. ರೈಲ್ವೆ ಸ್ಟೇಷನಲ್ಲಿ ಒಂದು 20-25 ಟಿಕೆಟ್ ಪರ್ಚೇಸ್ ಮಾಡಿ ರೈಲ್ವೆ ಸ್ಟೇಷನಲ್ಲಿ ಹೋಗಿ ನಿಂತಿದ್ರು ಕೆಲವರು. ಟಿಕೆಟ್ ಅಲ್ಲಿ ಹೌಸ್ಫುಲ್ ಆಗಿದೆ, ತಗೊಳ್ಳಿ. ಅದು ಇನ್ನು 300 ರೂಪಾಯಿ 200 ರೂಪಾಯಿದ ಟಿಕೆಟ್ 600 ರೂಪಾಯಿ आज 100 ರೂಪಾಯಿ ಕೊಟ್ಟು ಬರ್ತೀನಿ ಕಾಪಿ ಗಾಟ್ರಿ ಅಂತ ಹೇಳ್ತಾರೆ. ಇದೊಂದು ಎಲ್ಲ ಆ ಯುಗ ಸರ್, ಅದೊಂದು ಆ ಯುಗ ಒಂದು ಸಾರ್ಥಕ್ಯ ಅಲ್ವಾ. ಜನರ ಅಭಿಮಾನ ಆಗಿತ್ತು. 7 ಗಂಟೆಗೆ ಡ್ರಾಮಾ ಸ್ಟಾರ್ಟ್ ಆಯಿತು, 10ವರೆಗೆ ಬಿಟ್ಟಾಯಿತು. 11 ಗಂಟೆಗೆ ಇನ್ನೊಂದು ಥಿಯೇಟ್ರಿಗೆ ಅಲ್ಲಿ ಡ್ರಾಮಾ ಸ್ಟಾರ್ಟ್ ಆಯಿತು. 12:45 ಬಿಟ್ಟಾಯಿತು. 1 ಇನ್ನೊಂದು ಶೋ, 5 ಗಂಟೆ ಆಗ್ತದೆ. ಸೊ ಅಷ್ಟು ಶೋಗಳಲ್ಲಿ ನೀವು ಒಂದೇ ರೀತಿಯ ಎನರ್ಜಿ ಕಾಪಾಡ್ಕೊಳ್ತೀರಿ ಸರ್. ಬೇರೆ ಡ್ರಾಮಾ, ಒಂದೇ ಡ್ರಾಮಾ ಸರ್ ಅಲ್ಲ, ಸೆಟ್ ಚೇಂಜ್, ಬೇರೆ ಡ್ರಾಮಾ. ಬಲಿಚಾಪರ್ಕ ಆದರೆ ನೆಕ್ಸ್ಟ್ ಗಂಟೆ ಎನರ್ಜಿ ಒಂದೇ ಆಗಿರ್ತದೆ. ಹೌದು. ವೇದಿಕೆ ಬೇರೆ ವೇದಿಕೆಯಲ್ಲಿ 36 ಅವರ್ಸಲ್ಲಿ ನಾನು ಹೇಳಿದ್ದೇನೆ ಸರ್, 5 ಶೋ ಮಾಡಿದ್ದೀನಿ ಅಂತ. ಬೇರೆ ಮೀರಾ ರೋಡಿಂದ ಸೀದಾ ಮಾಟುಂಗದಲ್ಲಿ 2 ಶೋ, ಆಮೇಲೆ ಬೆಳಿಗ್ಗೆ ಬೊರಿವಿಲಿಗೆ 7 ಗಂಟೆಗೆ ಹೊರಟು 10ವರೆಗೆ ಅಲ್ಲಿ ಶೋ, 3 ಗಂಟೆಗೆ ಇನ್ನೊಂದು ಶೋ, ಸಾಯಂಕಾಲ ಮಾಟುಂಗಕ್ಕೆ ಪುನಃ, ರಾತ್ರಿ 1 ಕಾಲಕ್ಕೆ ಒಂದು ಶೋ. ಎಷ್ಟು ಶೋ ಆಯ್ತು. ಅಂದರೆ ಎನರ್ಜಿ ಅದೇ ಥರ. ಜನ ನೋಡಿದಾಗ ಜನ ನಗ್ತಾರೆ, ಎಂಟ್ರಿ ಆಗುವಾಗ ಒಂದು ವಿಸಿಲ್ ಹಾಕ್ತಾರೆ, ಬೊಬ್ಬೆ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ಅದರ ಮುಂದೆ ಏನಿಲ್ಲ ಸರ್. ಊಟ ಸಹ ಬೇಡ ಅಂತ ಆಗ್ತದೆ. ಅದೇ ಹೊಟ್ಟೆ ತುಂಬಾಗೆ ಆಗ್ತದೆ. ಅದು ಕಲೆ, ರಂಗಭೂಮಿ. ನಾನು ನನ್ನ ಕಾಲೇಜ್ ಡೇಸು ಮತ್ತು ಆಮೇಲೆ MA ಮುಗಿದ ಮೇಲೆ ನಾಟಕ ಎಲ್ಲ ಬರಿತಾ ಇದ್ದೆ. ತುಂಬ ನಾಟಕ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಬಂದಿದೆ, ಅವಾರ್ಡ್ಗಳು ಬಂದಿದೆ. ಬಟ್ ಅಲ್ಲಿ ಒಂದು ಸಣ್ಣ ಇದೇನೆಂದರೆ, ನಮ್ಮ ಸಮಾಜ ಅಂದರೆ ಒಂದು ಪರ್ಟಿಕ್ಯುಲರ್ ಜಾತಿದಲ್ಲ, ಏನು ನಾಟಕದವನು ಒಂದು ಕೇವಲವಾಗಿ ಮಾತಾಡ. ಹೌದು. ನಿಮಗೆ ಅನುಭವ ಅದೊಂದು ಕಾಲ ಇತ್ತು ಸರ್. ಅಂದರೆ ಮನೆಯಲ್ಲಿ ನಾಟಕ ಅಂದರೆ ಬಿಡ್ತಿರ್ಲಿಲ್ಲ ತಂದೆ ತಾಯಿ, ಒಳಗೆ ಹೋಗ್ತಾನೆ ಅಂತ. ಹೌದು, 100% ಅದು ಬಿಡ್ತಿರ್ಲಿಲ್ಲ. ನಾನು ಕೂಡ, ನಮ್ಮ ತಂದೆ ಸ್ವಲ್ಪ ಸ್ಟ್ರಿಕ್ಟ್ ಅವರು. ನಾನು ಹೊರಗಿನ ಹಿಂದಿನ ಬಾಗಿಲಿಂದ ಬ್ಯಾಗ್ ಇಟ್ಟು ಇದರಲ್ಲಿ ಆರಾಮಾಗಿ ಆ ಒಂದು ಕಾಲ ಇತ್ತು. ಆಮೇಲೆ ನನಗೆ ಯಶಸ್ಸು ಸಿಕ್ಕಾಗ ಅವರಿಗೆ ಸ್ವಲ್ಪ ಖುಷಿ ಆಯಿತು. ಅವರು ಡ್ರಾಮಾ ಒಂದು ಎದುರ್ಕೊಂಡು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಸೈಡ್ ನನಗೆ ಹೇಳಲಿಕ್ಕೆ ಶುರು ಮಾಡಿದ್ರು, ನನ್ನ ಮಗ ಅದು ಅಂತ. ಒಂದು ಸಲ ಹೇಳಿದರು. ಆಮೇಲೆ ಅಲ್ಲಿ ಜೋರು ಜನ ನಗೋವಾಗ ಅವರಿಗೆ ಇನ್ನೂ ಸಹ ಖುಷಿ ಆಯಿತು. ನನ್ನ ಮಗ, ಹೌದು ಮಾರೆ, ಹೇಳಿದ್ರಿ ಮಾರೆ, ಎಷ್ಟು ನಾನು ಅಲ್ಲಿ ನೋಡೋದ ನಿಮ್ಮನ್ನು ನೋಡೋದು ಮಾಡ್ಬೇಕು ಹೇಳಿ ಈ ಥರ. ಆಮೇಲೆ ಪ್ರೋತ್ಸಾಹ ಕೊಟ್ಟರು. ಆ ಥರ ಒಂಥರ ನಾಟಕದ ಅಂತ ಹೇಳುವಾಗ, ಸರ್ ನಾಟಕದ ಇವರು ಬಂದಿದ್ದಾರೆ, ನಾನಿಲ್ಲ ಅಂತ ಹೇಳುವವರು ಇದ್ದಾರೆ ಆ ಟೈಮಲ್ಲಿ. ಈಗ ನಾವು ಯಾವುದೋ ಒಂದು, ನೀವು ನಾಡ್ದೊಂದು ನಮ್ಮದು 50ನೇ ಶೋ ಉಂಟು, ನೀವು ಬರಬೇಕು ಸರ್ ಅಂತ ಕೇಳಲಿಕ್ಕೆ ಹೋದರೆ, ಇವು ಏನಾದರೂ ಕೇಳಲಿಕ್ಕೆ ಬಂದಿರಬೇಕು ಅಂತ, ಇಲ್ಲ ಅಂತ ಹೇಳಿದವರು ಇದ್ದಾರೆ, ತುಂಬ ಮಂದಿ ಇದ್ದಾರೆ ಅಂಥವ್ರು. ಅಲ್ಲ, ನಾವು ಇನ್ವಿಟೇಷನ್ ಕೊಡಲಿಕ್ಕೆ ಬಂದದ್ದು, ಅವರು ಒಂದು ದೀಪ ಬೆಳಗಿಸ್ಲಿಕ್ಕೆ ಬರಲಿ ಪಾಪ ಹಿರಿಯವರು, ಅವರು ಅದಕ್ಕೆ ಬಂದದ್ದು, ಹಣಕ್ಕಾಗಿ ಬಂದದ್ದಲ್ಲ. ಒಂದು ಹೇಳಿ ಅಂತ ಹೇಳಿದ ದಿವಸನೂ ಇದೆ. ಅಂದರೆ ನಾಟಕ ಅಂದರೆ ಏನು ಇವ ಎಲ್ಲ ಮಾರ್ಗದ ಬದಿಯಲ್ಲೆಲ್ಲ ಮಾಡಿಕೊಂಡು ಏನೇನು ಆ ಥರ ಒಂಥರ ಒಂದು ಹೇಳಿತನ. ಅದು ಈಗ ಸರ್ ಕಾಪಿಗಾಡು ಬಂದಿದೆ ಅಂತ ಹೇಳಿ ಅವರೇ ಬರ್ತಾರೆ. ಅವ್ರಿಗೆ ಸರ್ ಕೊಡಿಯಾಲ್ ಬೈಲಿ ಬಂದಿದ್ದಾರೆ, ಹೌದಾ, ಎಲ್ಲಿದ್ದಾರೆ, ನೀವು ಅವರನ್ನು ಹೊರಗೆ ಬಿಟ್ಟು ಬರಲಿ, ಸರ್ ಪಡೀಲ್ ಎಲ್ಲಿದ್ದಾರೆ, ಕರೀರಪ್ಪ. ಈ ಮಟ್ಟಕ್ಕೆ ಅದು ನೀವು ತಂದು ನಿಲ್ಲಿಸಿದ ಜಾಗ ಅಲ್ವಾ, ನೀವು ನಿಂತ ಜಾಗ ಅದು. ಮತ್ತು ಎಲ್ಲೇ ಹೋಗಲಿ ಸರ್, ಒಂದು ಅಭಿಮಾನ ಅದು ನಾವು ಯಾವುದೋ ಜನ್ಮದಲ್ಲಿ ಏನೋ ಒಂದು ಮಾಡಿರಬೇಕು. ಅಭಿಮಾನ ಅಂದರೆ ಕೆಲವರು ತೋರಿಸೋ ಪ್ರೀತಿ, ಅಯ್ಯೋ ನನಗೆ ಇಷ್ಟೊಂದು ಇಲ್ಲ ಸರ್, ಅದಕ್ಕೆ ಯೋಗ್ಯತೆ ಇಲ್ಲ ನನಗೆ, ಇಲ್ಲ ಒಂದು ನನಗಿಂತ ದೊಡ್ಡವರು ಕಾಲಿದ್ದಾರೆ, ಅಯ್ಯೋ ನಿಮ್ಮ ಕಾಲಿಡಿದಲ್ಲ ಕಲೆ, ಸರಸ್ವತಿ ಕಾಲಿಡಿದ, ಕಣ್ಣಲ್ಲಿ ನೀರು ಬರ್ತದೆ ಅವಾಗ. ಮತ್ತು ಎಲ್ಲೋದ್ರೂ ಸಹ ಒಂದು ಅಭಿಮಾನ ಅಂದರೆ ಕಾಸು ಪಡ್ಸಿ ಇಲ್ಲ, ವ್ಯಾಪಾರ ಬೇರೆ, ಇದು ಅಭಿಮಾನ ಬೇರೆ. ಹೌದು, ಅದು ಇಂಥದ್ದೆಲ್ಲ ತುಂಬ ಅನುಭವ ಆಗ್ತದೆ. ಮತ್ತು ಒಂದು ಡ್ರಾಮಾದಿಂದ ಹೊರಗೆ ಬರುವಾಗ ನಿನ್ನೆ ಸಹ ಒಂದು ಅರ್ಧ ಗಂಟೆ ಎಲ್ಲ ಫೋಟೋ ಗಿಟ ಎಲ್ಲ ಬರ್ತಾರೆ. ಅದು ಯಾಕೆ ಬರ್ತಾರೆ ಸರ್, ಅವರ ಒಳಗೆ ನಾನು ಹೋಗಿರ್ಬೇಕು, ಇಲ್ಲದ್ರೆ ಬರೋಲ್ಲ. ಅವರ ಹೃದಯದ ಒಳಗೆ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ ಅವರು, ಅದಕ್ಕೆ ಅವ್ರಿಗೆ ಕೊಡುವ ಗೌರವ. ಇವ್ರ ಜೊತೆ ಒಂದು ಫೋಟೋ ಬೇಕು ನನಗೆ, ಅದು ತುಂಬ ಈಗ ಅಂಥದ್ದೆಲ್ಲ ತುಂಬ ಇರ್ತದೆ. ನನಗೆ ಒಂದೊಂದು ಸಲ ನನಗೆ ಬೇಸರ ಆಗೋದು, ಒಂದು ಫಂಕ್ಷನಿಗೆ ಹೋದರೆ ಯಾವುದೋ ಒಂದು ಸ್ವಾಮಿ ಹೋದಾಗೆ
ಇಲ್ಲಿಂದ ಅಲ್ಲಿ ಹೋಗುವಾಗ ಒಂದು 50 ಮಂದಿ. ನನಗೆ ಆಶ್ಚರ್ಯ ಆಗ್ತದೆ. ನಾನು ಅಂಥ ಛೇ ಯಾಕೆ ಇದೆಲ್ಲ ಬೇಡ 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 ಅಂತ ಇಲ್ಲ ಸರ್ ಎಲ್ಲ ರಂಗಭೂಮಿಗೆ ನನಗೆ ಕೊಟ್ಟ ಮರ್ಯಾದೆ ಅಲ್ಲ ಅದು. ಆ ರಂಗಕ್ಕೆ, ಆ ಸೇವೆಗೆ, ಬಣ್ಣಕ್ಕೆ, ಆ ಅಭಿನಯಕ್ಕೆ ನಾನು ಮಾಡಿರ್ತಕ್ಕಂಥ ಸೇವೆಗೆ. ಈಗ ಡ್ರಾಮಾ ಅಂದರೆ ಕೇವಲ ಮನರಂಜನೆಗೆ ಅಂತ ಮೀಸಲಲ್ಲ ಅದು. ಎಷ್ಟೋ ಶಾಲೆ, ದೇವಸ್ಥಾನ, ಇನ್ ನೀಡ್ ಆಫ್ ಸಮಥಿಂಗ್ ಎಲ್ಲ. ಈಗ ನಮ್ಮ ಕ್ರಿಶ್ಚಿಯನ್ನವರು ಪ್ರತಿ ಚರ್ಚಿಗೆ ದೇವದಾಸ್ ಕಾಪಿಗೆ ಆಡಬೇಕು. ಎಲ್ಲ ಧರ್ಮಗುರುಗಳು ನನ್ನ ಭಾಳ ಆತ್ಮೀಯರು, ಭಾಳ ಒಡನಾಟ ಇತ್ತು ಇವಾಗಲೂ. ಅದು ಹೈಯೆಸ್ಟು ಅವರು ಡ್ರಾಮಾ ಮಾಡಿಸ್ತಾರೆ. ಅವ್ರದ್ದು ಕೊಂಕಣಿ ನಾಟಕ ಇದೆ, ಆದರೂ ತುಳುವಿಗೆ ಪ್ರೋತ್ಸಾಹ. ಎಲ್ಲ ಫಾದರ್ ದೇವದಾಸರೇ ಹೊಸತ್ತು ಯಾವುದು, ದೇವದಾಸರೇ ನಮ್ಮ ಜನ ರೆಡಿ ಇದ್ದಾರೆ, 6 ಗಂಟೆಗೆ ಸ್ಟಾರ್ಟ್ ಮಾಡೋಣವೇ, ಅವ್ರು ಕೇಳೋದು. ಆಯ್ತು ಗುರುಗಳೇ, ಆಯ್ತು. ನೋಡುವಾಗ ಸರ್ ಅವ್ರದ್ದು ಸಿಸ್ಟಮ್ ಅಂದರೆ ಗುರುಗಳದ್ದು 6:30ಗೆ ಡ್ರಾಮಾ. ನಾವು ಎಲ್ಲ ರೆಡಿಯಾಗಿ ಫಾದರ್ ಬರ್ತಾರೆ, ಹಣ ಮೊದಲೇ ಕೊಡ್ತಾರೆ, ಮತ್ತು ಇನ್ನೊಂದು ಸಲ ಬರಬೇಕಲ್ಲ ನಾವು. ಈಗ ನೋಡುವಾಗ 2,500 ಜನ ಇರ್ತಾರೆ. ಸಿಸ್ಟಮ್ಯಾಟಿಕ್. 9:30ಗೆ ಬಿಟ್ಟಾಯಿತು ನಮಗೆ 2.5 ಗಂಟೆ ಡ್ರಾಮಾ. ಆ ಸಿಸ್ಟಮ್ ಅವ್ರದ್ದು. ತುಳು ಭಾಷೆ ಕೊಡುವ ನಾನೊಂದು 32 ಚರ್ಚ್ ವರ್ಷಕ್ಕೆ ನಾನು ಮಾಡ್ತೀನಿ, ಡ್ರಾಮಾ ಮಾಡ್ತೀನಿ. ಇನ್ ನೀಡ್ ಆಫ್ ಸಮಥಿಂಗ್ ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ, ಒಳ್ಳೆ ಕೆಲಸಕ್ಕೆ. ಟಿಕೆಟ್ ಎಷ್ಟು ಇಡ್ಬೋದು? ಲಾಸ್ಟ್ ಫೈನಲ್ ಟಿಕೆಟ್ ಎಷ್ಟು ಹೇಳಿ ಸರ್? ಕಡೆ ಸರ್ ನೀವು ನನಗೆ ಫಸ್ಟ್ ಮೊನ್ನೆ ಒಂದು ಬೊಡಂಕಾಪಲ್ಲಿ ಒಂದು ಡ್ರಾಮಾ ಆಯಿತು, ಅದರೊಂದು ಫೋಟೋ ಉಂಟು. ಅದು 1 ಲಕ್ಷ ಟಿಕೆಟ್, 1,50,25 ಲಾಸ್ಟ್ ಇತ್ತು. ಅಷ್ಟು ಅವರಿಗೆ ಧೈರ್ಯ. ಹೌದು ಸರ್, ಅವ್ರು ಟಿಕೆಟ್ ಸರ್ ಅದು. ಅವರಿಗೆ ರೌಂಡ್ ಟೇಬಲ್ ಹಾಕಿ ಸುತ್ತಲೂ ಚೇರ್ ಹಾಕಿ ಕೊಟ್ಟಿದ್ದಾರೆ ಎದುರು. ಅವರು 1 ಲಕ್ಷ ಕೊಟ್ಟವರಿಗೆಲ್ಲ. ನನಗೆ ಆಶ್ಚರ್ಯ. ನಮ್ಮ ಹುಡುಗವೆಲ್ಲ ಫೋಟೋ ತೆಕ್ಕೊಂಡು ಬಂದದ್ದು ಅಷ್ಟೇ. ನಮ್ಮ ನಾಟಕ ರೆಕಾರ್ಡ್ ಸರ್. 1 ಲಕ್ಷ ಎಲ್ಲ ಚರ್ಚಿನವರು. ಇದೇ ಅದು ಕೇಳಿದರೆ ಅವರಿಗೆ ಗೊತ್ತಾಗ್ಬೋದು ಮಾಡಿದ್ದಾರೆ. ಮತ್ತು ಎಷ್ಟು ನಮಗೆ ಕಲೆಕ್ಷನ್ ಬಂತು, ಯಾವ ಉದ್ದೇಶಕ್ಕೆ ನಾವು ಮಾಡಿದ್ದು ಅಂತ ಎಲ್ಲ ಫಾದರ್ ಹೇಳ್ತಾರೆ, ಜನರ ಹತ್ರ ಹೇಳ್ತಾರೆ. ಎಲ್ಲ ಒಳ್ಳೆ ಕೆಲಸಕ್ಕೆ ಯೂಸ್ ಆಗ್ತದೆ. ಅಲ್ಲಿ ಬೆಳ್ಮಣ್ಣಲ್ಲಿ ಒಂದು ಶಾಲೆ ಇತ್ತು, ಕಾಪಿಗಟ್ರೆ. ಇದು ಮಾಮು ನಾಟಕದಿಂದ ನಾವು ಅವತ್ತು ಮಾಡಿದ ಹಾಲ್ ಇದು. ಇನ್ನೊಂದು ದೇವರದೆಲ್ಲ ಕಾಪಿ ಮಾಡಿದ್ದೀವಲ್ಲ ನೋಡಿ, 2nd ಫ್ಲೋರ್ ಅದರಲ್ಲಿ ಮಾಡಿದ್ವಿ. ಸಾರ್ಥಕ ಆಗ್ತದೆ ಸರ್ ಅವಾಗ. ನಮ್ಮ ದೇವಸ್ಥಾನದ ನಮ್ಮವರು ದೇವಸ್ಥಾನದ ಕೆಲಸಗಳೆಲ್ಲ ಎಲ್ಲ ಒಳ್ಳೆಯ ಉದ್ದೇಶಕ್ಕೆ ನಾಟಕ ಆಡಿಸುವಾಗ ಭಾಳ ಖುಷಿ ಆಗ್ತದೆ. ಶಾಲೆಯ ಮಕ್ಕಳಿಗೆ ಪುಸ್ತಕಕ್ಕಾಗಿ, ಆಮೇಲೆ ಯಾವುದು ಒಳ್ಳೆ ಕೆಲಸಕ್ಕೆಲ್ಲ ಹಾಗೆ. ಈ ಫೀಲ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಇದ್ರಲ್ಲಿ ನಾನು ಸಕ್ಸಸ್ ಆಗ್ತದೆ ಅಂತ ಗ್ಯಾರಂಟಿ ಇತ್ತಾ? ಟ್ಯಾಲೆಂಟ್ ಇತ್ತು ಸರ್. ನಾನು ಕೆಲಸ ಎಲ್ಲ ಸಿಕ್ಕಿತ್ತು ನನಗೆ. ಡಿಗ್ರಿ ಆದ ಕೂಡಲೇ ನಾನು ಮೈಸೂರಿಗೆ ಹೋದೆ, ಬ್ಯಾಂಗ್ಳೂರಿಗೆ ಹೋದೆ. ಓರಿಯನ್ ಗ್ರಾನೈಟ್ಸ್ ಅಂತ ಒಂದು ಕಂಪನಿ, ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡಿದೆ. ಆಗೋದಿಲ್ಲ ಸರ್ ಅಲ್ಲಿ ಸರ್. ನನಗೆ ರೂಮ್ ಕೊಟ್ಟಿದ್ರು, ಎಲ್ಲ ಕೊಟ್ಟಿದ್ರು, ಆಫೀಸ್ ಕೊಟ್ಟಿದ್ರು, ಆಗೋದಿಲ್ಲ, ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಕೂಡ ಬರಿತಾ ಇದ್ದೇನೆ. ಬರೀ ಅದೇ ಕೆಲಸ ಆಗಿತ್ತು ನನಗೆ. ಓದೋದು, ಬರೆಯೋದು. ಎಷ್ಟು ಓದ್ತಾ ಇದ್ದು 2 ಗಂಟೆ ತನಕ ಓದ್ತಾ ಇದ್ದೆ. ನನ್ನ ರೂಮಲ್ಲಿ ಇಷ್ಟದಪ್ಪ ಒಂದು ಲೈಬ್ರರಿ, ಅದು ಓದೋದು ಹವ್ಯಾಸ ಆವಾಗ. ಒಂದು ಲೈಬ್ರರಿಗೆ ಹೋದರೆ ಎಲ್ಲ ಒಂದು ರೌಂಡ್ ಮುಗಿಸಿ ಬರೋದು ನಾನು. 1 ದಿವಸಕ್ಕೆ ಒಂದು ಕಾದಂಬರಿ ಯಾವುದಾದ್ರೂ ಆಗಿತ್ತು. ಆಮೇಲೆ ಅಲ್ಲಿ ಮೈಸೂರಲ್ಲಿ ಈ ಅದೊಂದು ಕಂಪ್ನಿ ಸರ್, ಇದು ಸೀಮಾ ಬಲ್ಬ್ಸ್ ಆ್ಯಂಡ್ ಟ್ಯೂಬ್ಸ್ ಅಂತ. ಸೀಮಾ ಒಳ್ಳೆ ಕಂಪ್ನಿ. ಆಗಲಿಲ್ಲ ನನಗೆ. ಹೇಳಿದ್ದೆ, ನಮ್ಮ ಮನೆಯಲ್ಲಿ ಬೈದರು, ವಾಪಸ್ ಬಂದೆ ನಾನು. 25,000 ಸರ್. 25,000 ರೂಪಾಯಿ ಸಂಬಳ ಬಿಟ್ಟು ಗಲಾಟೆ ಆಗಿಲ್ಲ ಮನೆಯಲ್ಲಿ? ಆಗಿತ್ತು. ನಾನು ಇಲ್ಲೇ ಏನಾದರೂ ಮಾಡ್ತೇನೆ. ಇಲ್ಲಿ ಬಂದು ಗಾಯತ್ರಿ ಕನ್ಸ್ಟ್ರಕ್ಷನ್ ಕಂಪ್ನಿ ಅಂತ, ಅದು ಹೈದ್ರಾಬಾದ್ ಕಂಪನಿ. ಅದರಲ್ಲಿ ಸ್ವಲ್ಪ 1-2 ವರ್ಷ ಕೆಲಸ ಮಾಡಿದೆ. ಅದ್ರ ಜೊತೆಗೆ ಈ ಕೃಷಿ ಮಾಡ್ತಾ ಬಂದೆ. ಅಲ್ಲಿ ಚಾಪರ್ಕ ಆವಾಗ ಸ್ಟಾಪ್ ಮಾಡಿದ್ದೆ, ಪುನಃ ಸ್ಟಾರ್ಟ್ ಮಾಡಿದ್ದು. ನನ್ನ ಹೆಂಡತಿ ಬರೀರಿ, ಆಗೋದಿಲ್ಲ ಅಂದರೆ ಹೀಗೆ ಬರೀರಿ ಅಂತ, ಇರು ದೂರ. ಆಮೇಲೆ ಅವಳು ಸಕ್ಸಸ್ ಆಫ್ ಎವ್ರಿ ಮ್ಯಾನ್ ಇಸ್ ಬಿಹೈಂಡ್ ಯು. ಬಟ್ ನಾನು ಹೇಳೋದಾಗಿಲ್ಲ, ಹಿಂದೆ ಅಲ್ಲ ಮುಂದೆ ಇರ್ತಾರೆ ಅವರು, ನಮ್ಮನ್ನು ದಾರಿ ತೋರಿಸ್ತಾರೆ. ಇಲ್ಲ ಸರ್, ನನಗೆ ಒಂದು ಆಲಸ್ಯ ಆಗಿತ್ತು, ಸಂಬಳ ಸಿಗ್ತದೆ ಸಾಕು. ಇಲ್ಲ ಟ್ಯಾಲೆಂಟ್, ಆ ಟ್ಯಾಲೆಂಟ್ ನೀವು ಆಡ್ತೀರಿ, ಒಳ್ಳೆ ಸಿಂಗರ್ ನೀವು. ಏನು ಸರ್, ದೇವರೆಲ್ಲ ಕೊಟ್ಟಿದ್ದಾರೆ ಸರ್, ಥ್ಯಾಂಕ್ಸ್ ಹೇಳಬೇಕು ಅವರಿಗೆ. ಬರಲಿಕ್ಕೆ ಕೊಟ್ಟಿದ್ದಾರೆ, ಡೈರೆಕ್ಷನ್ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ, ಹಾಡು ಆಡ್ತೀನಿ, ಕಂಪೋಸ್ ಮಾಡ್ತೀನಿ, ಸಂಗೀತ ನಿರ್ದೇಶನ ಮಾಡಿದ್ದೀನಿ. 3-4 ಚಿತ್ರಕ್ಕೆ ನಾನೇ ಮಾಡಿದ್ದೀನಿ. ಓಕೆ, ಅದೊಂದು ನೆಕ್ಸ್ಟ್ ಇಷ್ಟು ಟ್ಯಾಲೆಂಟ್ ಇರುವಾಗ ಯಾಕೆ ಕೂತ್ಕೊಂಡಿದ್ದೀನಿ?
ಪುಸ್ತಕ ಒಂದು ಇಷ್ಟು ಪೇಜ್ ಇದ್ದು ಒಂದು ಬಿಳಿ ಹಾಳೆಗಳು, ಆಮೇಲೆ ಒಂದು ಪೆನ್ನೆಲ್ಲ ತಂದು ಕೊಟ್ಲು, ಬರೀರಿ ಅಂತ. ಕುತ್ಕೊಂಡು ಬರೆದೆ. ಈರದೂರ ಅಂತ ನಾಟಕ ಬರೆದೆ, ಭಾಳ ಸೂಪರ್ ಹಿಟ್ ಡ್ರಾಮಾ ಅದು. ಈರದೂರ, ಮಾಮು, ಪಣ್ಣನಂಬಾಯರ್. ಪುದರ್ದಿತ್ತೀಜಿ ನಂತರ ಹಿಂದೆ ನೋಡಲಿಲ್ಲ. ಪುದರ್ದಿತ್ತೀಜಿ ಒಂದೇ ವರ್ಷದಲ್ಲಿ 372 ಶೋ, 372 ಸರ್. ಅದು ಟೈಟ್ಲ್ ಕೊಟ್ಟಿದ್ದೇನೋ ಹಿನ್ನೆಲೆ ಇದೆ ಅಂತ. ಹೌದಾ ಅಲ್ವಾ? ಅಂದರೆ ಪರಮ ಪೂಜ್ಯ ಒಡಿಯೂರು ಸ್ವಾಮಿಗಳು, ನಾವು ಇಲ್ಲಿ ಮುಹೂರ್ತ ಆಯಿತು ಪುದರ್ದಿತ್ತೀಜಿ. ಮುಹೂರ್ತ ಆಗಿ ಸ್ವಾಮಿಗಳ ಹತ್ರ ಹೋದ್ವಿ. ಯಾವುದು ಹೊಸ ಡ್ರಾಮಾ ಕೇಳಿದ್ರು. ಪುದರ್ದಿತ್ತೀಜಿ ಅಂತ ಹೇಳಿದ್ದಾರೆ. ಅದೇ ಇರಲಿ, ಹೊಸ ಹೆಸರು ಬರ್ತದೆ ಅದಕ್ಕೆ ಅಂತ ಹೇಳಿದ್ರು. ಅದು ಅದೇ ಥರ ಆಯಿತು. ಅದೇ ಥರ ಆಯಿತು. ಅಂದರೆ ನಮಗೆ ಸರ್ ನಾನ್ ಸ್ಟಾಪ್ ಸರ್ ಅದು. ತುಳು ಅಂದರೆ ಹೌಸ್ಫುಲ್, ಅಂದರೆ ಮಾರ್ನಿಂಗ್ ಶೋ ಹೌಸ್ಫುಲ್ ಆಯಿತು. ಮಾರ್ನಿಂಗ್ ಶೋ ಎಲ್ಲ ಕನ್ನಡ ಎಲ್ಲ ಹೊಡೆದಾಕಿದ್ರು ಟೌನ್ ಹಾಲ್. ಇದು ಓಕೆ, ಅದೊಂದು ಗತವೈಭವ ಅದು. ನಾವು 9 ಗಂಟೆಗೆ ಹೋಗುವಾಗ ಜನ ಟೌನ್ ಹಾಲಲ್ಲಿ 2 ಟೌನ್ ಹಾಲ್ ಜನ, ಆಮೇಲೆ ಕೌಂಟರ್ ನೋಡ್ತೇನೆ ಎಲ್ಲ ಹಣ ಇಟ್ಕೊಂಡು ಆಯ್ತಾ ಇದ್ದಾರೆ. 3 2 ಟೇಬಲ್ ಇಟ್ಟಿದ್ದಾರೆ. ಅದನ್ನು ಪುಷ್ ಮಾಡಿ ಒಳಗೆ ಬಂದಿದ್ದು 4 ಜನ ಅದನ್ನು ಇಟ್ಕೊಂಡದ್ದು. ಈಗ ಈ ಸೀನ್ ಸರ್ ಅದು ಇವಾಗ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು, ಆವಾಗ ಇರಲಿಲ್ಲ. ಆವಾಗ ಇದರಲ್ಲಿ ಮೊಬೈಲ್ ಎಲ್ಲ ಇರಲಿಲ್ಲ. ಅದೊಂದು ಯುಗ. ಒಂದೇ ವರ್ಷದಲ್ಲಿ 372 ಶೋ ಪುದರ್ದಿತ್ತೀಜಿ. 350. ಈಗ 900 ಆಯಿತು. ಆಯ್ತಾ? 889 ಆಯಿತು. ಹಾಗೆ ಒಂದು ಡ್ರಾಮ, ಒಂದು ಪುದರ್ದಿತ್ತೀಜಿ ಗಂಟೆ ತಾನು ಈರದೂರ, ಮಾಮು, ಪಣ್ಣನಂಬಾಯರ್, ಪುದರ್ದಿತ್ತೀಜಿ, ಅಕ್ಕ, ದೇವರದಿಲ್ಲ ಕಾಪು, ಕಾಸು ಹೊಲ್ದಿ, ಪರ್, ಯಾನೋರಿ ಬರಲಿ ಎಲ್ಲ ಒಂದಕ್ಕಿಂತ 1 by 1 ಸೂಪರ್ ಹಿಟ್ ಶೋ ಆಯಿತು. ಎಲ್ಲ ಕಲಾವಿದರು ರೆಕಗ್ನೈಸ್ ಆದರು. ಅಡಚಣೆಗಳು ಬರ್ತವೆ ಕಲಾವಿದನಿಗೆ. ಕೆಲವು ಸಲ ಏನಾಗ್ತದೆ, ನನ್ನಿಂದಲೇ ಅಂತ, ಅದು ಮಾಮೂಲಿ ಸರ್. ಅದು ಬರೆಯೋದು, ನಾನು ಡೈರೆಕ್ಷನ್ ಮಾಡೋದು ಅಂತ. ಕೆಲವು ಕಲಾವಿದರು ನಾವು ಅವರಿಗೆ ತಕ್ಕಂಥ ಪಾತ್ರ ಕೊಟ್ಟು ಏನು ಮಾಡ್ತೀವಿ ಅಂದರೆ, ಅವರು ಜನರಿಗೆ ಅವರಿಂದಲೇ ಅಂತ ಕಾಣ್ತದೆ. ಆವಾಗ ಅವರ ತಲೆಯಲ್ಲಿ ಯಾರಾದರೂ ಬಿಡ್ತಾರೆ, ಈ ದಿನದ ಅಲರ್ಜಿ ಮಾಡಿ ಅಂತ. ಆವಾಗೆಲ್ಲ ಅಡಚಣೆ ಬರ್ತದೆ. ನನ್ನಿಂದ ನಾನು ಅದು ಬರಬಾರ್ದು ಕಲಾವಿದನಿಗೆ ನಾನೊಬ್ಬ ಕಲಾವಿದ ಅಂತ ಅವನಿಗೆ ಗೊತ್ತಿರಬಾರ್ದು. ಇದು ಕಲಾವಿದ ನಾನು ಅಂತ ಗೊತ್ತೇ ಇರಬಾರ್ದು. ನಾನು ಯಾರು ಅಂತ ನನ್ನ ಮೇಲೆ ನಾನು ಕ್ವಶನ್ ಹಾಕಬೇಕು. ನಾನು ಈಗ ಅದನ್ನು ದೊಡ್ಡ ಹೊತ್ಕೊಂಡು ನಾವು ದೇವದಾಸ್ ಕಾಪಿಗಾಡು ಅಂತ ಅದಾಗೋದಿಲ್ಲ. ನಾವು ಎಷ್ಟು ಡೌನ್ ಟು ಅರ್ತ್, ಎಷ್ಟು ಸರಳತೆಯನ್ನು ಕಾಪಾಡಿಕೊಂಡು ಬರ್ತೀವೋ ಅಲ್ಲಿ ನಮ್ಮ ಯಶಸ್ಸಿರೋದು. 10 ಜನರು ಒಬ್ಬನ ಮನಸ್ಸಿಗೆ ನೋವು ಮಾಡಿದರೆ ಸರ್, ಅದು 100 ಜನರ ಮನಸ್ಸಿಗೆ ನೋವಾದಾಗೆ. ಅವ ನಿಮ್ಮಲ್ಲಿ ಹೇಳ್ತಾನೆ, ಆ ಮನುಷ್ಯ ಮನೆ ಅವ ಇನ್ನೊಬ್ರು ಕಾಪಿ ಬಜ್ಜಿ ಬೂಸಿಗೆ ಆಯ್ತಾ ಬೀಳ್ತಾನೆ, ಇನ್ನೊಬ್ಬ ಹೇಳ್ತಾನೆ ಅದು ನಂದು ಸರಿ ಇಚ್ಚಿಗೆ ಆಯ್ತು, ಯಾರನ್ನ ಬಿಹೇವಿಯರ್ ಸರಿ ಇಚ್ಚಿಗೆ ಯಾರನ್ನ ಆಯ್ತು ಅಂದ. ಹಿಂಗೆ ಗೊತ್ತು ಸುಮಾರು 2 ಬರ್ತಿದ್ರು ಅಂದೆ. ಅಂಚೆ ಅದು ಒಂದು ಮನುಷ್ಯರಿಂದ ಅದು ಸ್ಪ್ರೆಡ್ ಆಯಿತು. ಕಾಪಿಗಾರರಿಗೆ ಭಾರಿ ಅಹಂಕಾರ ಉಂಡಿಗೆ ಅಂತ ಅಲ್ಲಿ ಟೈಟಲ್ ಸಿಕ್ಕಾಯ್ತು. ಹಾಗೆ ಯಾರಿಗೂ ಮನಸ್ಸಿಗೆ ನೋವು ಮಾಡದೇ ಇರಬೇಕು. ನಾವು ಮಾಡುವುದು ಸಹ ಇಲ್ಲ, ಮಾಡಲೇ ಇಲ್ಲ. ರಂಗಭೂಮಿಯಲ್ಲಿ ಯಾರೂ ವೈರಿಗಳಿಲ್ಲ, ಚಿತ್ರರಂಗದಲ್ಲಿ ಯಾರೂ ವೈರಿಗಳಿಲ್ಲ. ಎಲ್ಲರನ್ನು ಸಮಾನ ಮನಸ್ಸಿನಿಂದ ಕಾಣ್ತಾ ಇದ್ದೇನೆ. ಅದರಿಂದ ಈ ಪ್ರೀತಿ ಸಿಕ್ಕಿದೆ. ಬಟ್ ನೋವು ಕೊಟ್ಟವರು ಸಾಕಷ್ಟು ಜನ, ತುಂಬ ಮಂದಿ ಇದ್ದಾರೆ. ನೋವು ಅಂತ ತಗೊಳ್ಳೋದಿಲ್ಲ ಸರ್ ನಾವು, ಅದು ನಮಗೆ ಸ್ಫೂರ್ತಿ. ಅಲ್ಲಿಂದ ನನಗೆ ಚಾಲೆಂಜ್ ಆಯಿತು. ತುಂಬ ಮಂದಿ ನೋವು ಕೊಟ್ಟಿದ್ದಾರೆ, ಬೇಸರ ಮಾಡಿದ್ದಾರೆ. ಆಗದಾಗೆ ಒಂದು ಕ್ವಶನ್ ಮಾರ್ಕ್ ಬಂತು. ಆ್ಯನ್ ಇಂಚು ನಾನು ಉಂಟಾಗ ಅದು ಬೇರೆ ಇಲ್ಲ. ಟ್ಯಾಲೆಂಟನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅಡ್ಡಗೋಡೆ ಇಲ್ಲ. ಟ್ಯಾಲೆಂಟ್ ಯಾರು ಬಿಡಲಿ, ಯಾರು ಬಿಡದೇ ಇರಲಿ, ಯಾವ ಸ್ಟಾರ್ ಹೋಗಲಿ, ನಾನು ಆರಾಮಾಗಿ ಮಲಗಿದ್ದೇನೆ. ನಾಳೆ ಅಂತ ಯೋಚನೆ ಮಾಡಲಿ. ಯೋಚನೆ ಮಾಡಿದ್ರಲ್ಲ, ಅದು ಯೋಚನೆ ಮಾಡಬಾರ್ದು. ನಾಳೆ ಆಗ್ತದೆ, ಅವರಿದ್ದಾರಲ್ಲ, ಆಗಿದೆ. ಯಾರು ಹೋದರೂ ನಮ್ಮ ನಾಟಕ ಸೇಮ್ 39-40 ವರ್ಷದಿಂದ ನಡೀತಾ ಇದೆ. ನೀವು BJP ಅಂತ? ಇಲ್ಲ ಸರ್, ನನಗೆ ಪಕ್ಷ ಇಲ್ಲ. ಬಟ್ ಒಂದು ಕಾಂಟ್ರವರ್ಸಿ ಆಯ್ತು ಅದು. ಹೌದೌದು, ಒಂದು ಸಲ ಆಯಿತು. ಅದು ಅದರ ಪಾಡಿಗೆ ಎದ್ದಿದ್ದು. ನಿಮ್ಗೆ ಗೊತ್ತಿಲ್ಲ ಅದು ಹೇಗೆ ಆಯ್ತು? ಗೊತ್ತಿಲ್ಲ ಅದು ಆಗ್ತದೆ ಅಂತ ಗೊತ್ತಿಲ್ಲ. ಬಟ್ ಆಯಿತು. ನಾನು ಎಲ್ಲರನ್ನೂ ತಪ್ಕೊಳ್ತೀನಿ ಸರ್. ಕಾಂಗ್ರೆಸ್ ಆಗಲಿ, BJP ಆಗಲಿ, ಎಲ್ಲ ಪಕ್ಷದವರು ನಮ್ಮವರೇ. ಸೌದಿನಲ್ಲಿ, ಜಿದ್ದಾದಲ್ಲಿ ಒಂದು 5 ಶೋ ಇತ್ತು, ಕಾಮಿಡಿ ಶೋ, ಕಾಪಿಕಾಟ್ಸ್ ಕಾಮಿಡಿ ಶೋ. ಓಕೆ, ನಾನು ಒಬ್ಬನೇ, ಇಬ್ಬರು ಹೋಗಿ ನಾವು ಮಾಡಿ ಬರೋದು. ಅದು ಬಾಯ್ಕಾಟ್ ಮಾಡಿದ್ರು. ಅದು ನನಗೆ ತುಂಬ ಬೇಸರ ಆಯಿತು. ಜಾತಿ ಮತ ಭೇದ ಯಾವ ಹಾಸ್ಯ ಎಲ್ಲ ಅಭಿಮಾನಿಗಳು ಮುಸ್ಲಿಂ ಇದ್ದಾರೆ. ಎಷ್ಟು ಸೌದಿಯಲ್ಲಿ ಒಂದು ಕಾಪಿಕಾಡ್ ಅಭಿಮಾನಿ ಬಳಗ ಅಂತ ಇದೆ. ಯಾವುದೊಂದು ತಂಡದ ಮಾತಾಡುವಾಗ ಅವು ಎಂಕ್ಲಿಗಿತ್ತೀನಿ ಅದು ನಮಗಿತ್ತ ಶೋ, ಅವ ಕಾಪಿಕಾಡ್ ಸತ್ತ ಅಂತ. ಆವಾಗ ಸ್ವಲ್ಪ ಬೇಸರ ಆಗ್ತದೆ. ನನ್ನ ತಪ್ಪಿಲ್ಲಲ್ಲ ಸರ್. ಇಲ್ಲ
ತುಳು ಭಾಷೆ ಅವ ಉದ್ಧಾರ ಮಾಡಿದ ಅಂತ ಹೇಳೋದಿಲ್ಲ, ತುಳು ಭಾಷೆಗೊಂದು ಗೌರವ ತಂದ ಅಂತ ಹೇಳೋದಿಲ್ಲ. ಆಯ್ತು, ಒಬ್ಬ ಹಿರಿಯವರು ಹೇಳಿದ್ರು, ಅದು ಭಾಳ ಬೇಸರ ಆಯ್ತು. ಅದು ಕೂಡ ಪಾಲ್ ಮಾಡಿ ಕೊಟ್ಟರು ಸುಖ ಇಲ್ಲ. ಯಾಕೆ ಹೇಳಿ ಸರ್, ನನಗೆ ಆ ಜಾಗ ಕೊಟ್ಟದ್ದು. ಹೌದು, ನಿಮ್ಮ ಕೈ ಕಾಲು ಹೀಗೆ ಆಗ್ತದೆ. ನೀವು ನಿಮಗೆ ನಾವು ಗೌರವ ಕೊಟ್ಟಿದ್ದು ನನ್ನ ಅಪ್ಪ ಅಂತ. ಈ ಥರ ಮಾಡುವ ಅಪ್ಪ ನಮಗೆ ಬೇಕಿತ್ತ? ಅವ ನನಗೆ ಈಗ ಹೇಳಿದ, ಅಷ್ಟೇ ಅದು ಡೈಲಾಗಲ್ಲಿ ಇಲ್ಲ, ನೀನು ಅದನ್ನು ಡೈಲಾಗ್ ಅಂತಲೇ ತಿಳ್ಕೊ ಅಂತ ಹೇಳಿದ್ದೆ. ಏನು ಬೇಡದು ಬೈಲಿಲ್ಲ ಅಲ್ಲ? ಇಲ್ಲ ಇಲ್ಲ, ಬೇಡದಲ್ಲ, ಅದು ಕೌಂಟ್ರ್ ಕೊಟ್ಟ ನನಗೆ ಆಗಿಬಿಟ್ಟು. ಅದೇ ಚಿಕ್ಕ ಚಿಕ್ಕದಲ್ಲ, ಸ್ಟೇಜಲ್ಲಿ ಸ್ಟೇಜಲ್ಲಿ